ಹಾಯ್ ಎವ್ರಿವನ್, ನಾನು ನಿಮ್ಮ ಕನ್ನಡ ಕೋರಿ ಪ್ರೇಮ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನೋಡಿ ವೀಕ್ಷಕರೇ, ಬದನೆಕಾಯಿ ಎಣ್ಣೆಗಾಯಿನ ನಾವು ತುಂಬ ವಿಧಾನದಲ್ಲಿ ಮಾಡ್ಬೋದು. ಇವತ್ತು ನಾನು ಮತ್ತೊಂದು ವಿಧಾನದಲ್ಲಿ ಬದನೆಕಾಯಿಗೆ ಮಸಾಲ ತುಂಬಿಟ್ಟು ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ಎಷ್ಟು ರುಚಿ ಚೆನ್ನಾಗಿರುತ್ತೆ ಅಂತಂದರೆ ನಿಜಕ್ಕೂ ಒಮ್ಮೆ ಈ ರೀತಿ ಮಾಡಿ ನೀವೆಲ್ಲರೂ ಇಷ್ಟಪಟ್ಟು ತಿಂತೀರ. ಜೊತೆಗೆ ಈ ಬದನೆಕಾಯಿಗೆ ಒಳ್ಳೆ ಕಾಂಬಿನೇಷನ್ ಅಂದರೆ ಅರ್ಧ ರೊಟ್ಟಿ. ಇದನ್ನು ಮುದ್ದೆ ಮಾಡ್ಕೊಳ್ಬೇಕು. ರೊಟ್ಟಿ ಎಷ್ಟು ಸಾಫ್ಟಾಗಿರುತ್ತೆ ಅಂದರೆ ಈ ರೀತಿ ರೊಟ್ಟಿ ನೀವು ತಿಂದೇ ಇರಲ್ಲ. ಅದಕ್ಕೋಸ್ಕರ ಈ ವಿಧಾನದಲ್ಲಿ ಒಮ್ಮೆ ಅಕ್ಕಿ ರೊಟ್ಟಿಯನ್ನು ಮಾಡಿ ಅದ್ರ ಜೊತೆಗೆ ಬದನೆಕಾಯಿ ಎಣ್ಣೆಗಾಯಿ ಮಾಡಿ ನೀವೆಲ್ಲರೂ ಇಷ್ಟಪಟ್ಟು ತಿಂತೀರ. ಜೊತೆಗೆ ಈ ರೊಟ್ಟಿ ಮತ್ತು ಪಲ್ಯವನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಹೋಗ್ತೀನಿ. ಇದಕ್ಕೆ ಯಾವ್ಯಾವ ಪದಾರ್ಥಗಳು ಬೇಕು ಅಂತ ತೊಗೊಂಡು ಬನ್ನಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಮಾಡ್ಕೊಳ್ಳಿ. ನಾನು ಅವತ್ತು ಮಾಡಿರೋ ವಿಡಿಯೋ ನೀವು ಅವತ್ತೇ ನೋಡ್ಬೋದು. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಬನ್ನಿ ಹಾಗಾದರೆ ಮತ್ತೆ ಆಗ್ತಡ ಯಾವ ರೀತಿಯಾಗಿ ಈ ಬದನೆಕಾಯಿ ಎಣ್ಣೆಗಾಯಿ ಮತ್ತು ರೊಟ್ಟಿ ಮಾಡೋದು ಅಂತ ನೋಡೋಣ. ನೋಡಿ, ಈ ಮಸಾಲ ತುಂಬಿರೋ ಅಂತಹ ಎಣ್ಣೆಗಾಯಿ ಮಾಡೋದು ಯಾವ ರೀತಿ, ಇದಕ್ಕೆ ಯಾವ ಪದಾರ್ಥಗಳು ಬೇಕು ಅಂತ ನೋಡ್ತಾ ಹೋಗೋಣ. ಮೊದಲಿಗೆ 1 ಕಪ್ಪಿನಷ್ಟು ಹಸಿಕಾಯಿ, ಜೀರಿಗೆ, ಕಡಲೆಬೀಜ, 1 ಸ್ಪೂನಷ್ಟು ಬಿಳಿ ಎಳ್ಳು ಅಥವಾ ಕರಿ ಎಳ್ಳು ಯಾವುದಾದ್ರೂ ತೊಗೊಳ್ಳಿ, 2 ಟೀ ಸ್ಪೂನಷ್ಟು ಧನಿಯಾ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಜೊತೆಗೆ ನಿಮ್ಮ ಖಾರಕ್ಕೆ ಅನುಗುಣವಾಗಿ 10 ರೆಡ್ ಚಿಲ್ಲಿಸ್ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಹುಣಸೆಹಣ್ಣು ಆದರೂ ಹಾಕ್ಕೊಳ್ಳಿ ಅಥವಾ ಆಪ್ಷನಲ್ಲು ನೀವು ಟೊಮೊಟೊ ಬೇಕಾದ್ರೂ ಯೂಸ್ ಮಾಡ್ಬೋದು. ಜೊತೆಗೆ ತುಂಬ ಎಳೆಯದಾಗಿರೋಂಥ ಬದನೆಕಾಯಿ. ಈ ಥರ ತುಂಬ ಎಳೆಯದಾಗಿರೋದು ಬೇಗನೂ ಬೇಯುತ್ತೆ, ತುಂಬ ಸಾಫ್ಟಾಗುತ್ತೆ, ರುಚಿನೂ ಚೆನ್ನಾಗಿರುತ್ತೆ ಮಸಾಲ ತುಂಬಿದ್ರೆ. ಅದಕ್ಕೋಸ್ಕರ ಅರ್ಧ ಕೆಜಿ ಬದನೆಕಾಯಿ ತೊಗೊಂಡಿದ್ದೀನಿ. ಈ ಅರ್ಧ ಕೆಜಿ ಬದನೆಕಾಯಿಗೆ ಇಷ್ಟು ಸಾಮಗ್ರಿಗಳನ್ನ ಉಪಯೋಗಿಸ್ಕೊಂಡು ಅದ್ಭುತವಾದಂಥ ಒಂದು ಎಣ್ಣೆಗಾಯಿ ಮಾಡೋಣ. ಈಗ ಕೆಲವು ಪದಾರ್ಥಗಳನ್ನ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಅದು ಯಾವ್ಯಾವ ಪದಾರ್ಥಗಳನ್ನ ಡ್ರೈ ರೋಸ್ಟ್ ಮಾಡೋಣ ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಸ್ಟವ್ ಹಚ್ಚಿ ನಾನು ಪಾನ್ ಇಟ್ಕೊಂಡಿದ್ದೀನಿ. ಈಗ ಶೇಂಗಾ ಬೀಜ ಅಥವಾ ಕಡಲೆ ಬೀಜನ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಕಡಲೆ ಬೀಜ 1 ನಿಮಿಷ ಬಿಸಿ ಆದಮೇಲೆ ಅದ್ರ ಜೊತೆಗೇ ನಾವು ಜೀರಿಗೆಯನ್ನು ಸೇರಿಸೋಣ. ಎಲ್ಲವನ್ನು ಒಟ್ಟಿಗೆ ಡ್ರೈ ರೋಸ್ಟ್ ಮಾಡೋಣ. ಜೊತೆಗೆ ನಾವು ತೊಗೊಂಡಿರೋ ಅಂತಹ ಧನ್ಯವನ್ನು 2 ಸ್ಪೂನ್ ತೊಗೊಂಡಿದ್ದೀನಿ, ಜೀರಿಗೆ 1 ಸ್ಪೂನ್ ತೊಗೊಂಡಿದ್ದೀನಿ, ಬಿಳಿ ಎಳ್ಳು, ಕರಿ ಎಳ್ಳು, ಬಿಳಿ ಎಳ್ಳು ಯಾವ್ದು ಬೇಕಾದ್ರೂ ಹಾಕೊಳ್ಳಿ, ಅವೆರಡು 1 ಟೀ ಸ್ಪೂನಷ್ಟು ತೊಗೊಂಡಿದ್ದೀನಿ. ನೋಡು, ಇದ್ರ ಜೊತೆಲೇ ನಾವು ಮೆಣಸಿನ್ಕಾಯಿ ಸಹ ಹಾಕೊಂಡು ನೀಟಾಗೆಲ್ಲ 1 ರೌಂಡ್ ಹುರ್ಕೊಳ್ಳೋಣ. ನೋಡಿ, ಚೆನ್ನಾಗಿ ರೋಸ್ಟ್ ಆಗಿದೆ. ನಾನೀಗ ಫ್ಲೇಮ್ ಆಫ್ ಮಾಡಿಕೊಂಡು ಈಗ ಮಸಾಲವನ್ನು ರೆಡಿ ಮಾಡ್ಕೊಳ್ಳೋಣ. ನೋಡಿ, ನನ್ನ ಕಾಯಿನ ಹಾಕ್ಕೊಂಡಿದ್ದೀನಿ ಆಲ್ರೆಡಿ ಆಗಲೇ. ಈಗ ಹುರಿದಿಟ್ಟಿರೋಂತಹ ಮಸಾಲನೆಲ್ಲ ಇದಕ್ಕೆ ಸೇರಿಸ್ತೀನಿ. ಜೊತೆಗೆ ಇವೆಲ್ಲವನ್ನು ಹಾಗೆ ಹಸಿದಾಗೆ ರುಬ್ಬಕ್ಕೆ ಹಾಕ್ಕೊಳ್ಳೋಣ. ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟು, ಜೊತೆಗೆ ಚಕ್ಕೆ, ಲವಂಗ. ನೋಡಿ, 1 ಇಂಚಿನಷ್ಟು 1-2 ಪೀಸು ಚಕ್ಕೆ, 3 ಲವಂಗ ತೊಗೊಂಡಿದ್ದೀನಿ. ಜೊತೆಗೆ ಕೊತ್ತಂಬರಿ, ಹುಣಸೆಹಣ್ಣು, ಇಷ್ಟನ್ನು ಹಾಕ್ಕೊಂಡು ಮೊದಲು ಮಸಾಲವನ್ನು ರೆಡಿ ಮಾಡ್ಕೊಂಡು ಬರೋಣ. ನೋಡಿ, ನಾನು ತೊಗೊಂಡಿರೋಂಥ ಮಸಾಲನ ಈ ರೀತಿ ನೈಸಾಗಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ಈಗ ಈ ಬದನೆಕಾಯಲ್ಲಿ ಅದನ್ನು ತುಂಬಿಸೋಣ. ಯಾವ ರೀತಿಯಪ್ಪ ಅಂದರೆ, ನಾವು ಬದನೆಕಾಯೆಲ್ಲ ತಗೊಂಡು ನೀಟಾಗಿ ತೊಳೆದು ಈ ರೀತಿ 4 ಪೀಸ್ಗಳನ್ನ ಮಾಡ್ಕೊಳ್ಬೇಕು. ಸ್ವಲ್ಪ ಈ ರೀತಿ ಓಪನ್ ಮಾಡಿ ನೋಡ್ಕೊಳ್ಳಿ. ಎಲ್ಲ ಏನು ಚೆನ್ನಾಗಿದೆ ಅಂತಂದರೆ ಇದನ್ನು ಈ ಮಸಾಲವನ್ನು 1 ಸ್ಪೂನ್ ಆಗೋಷ್ಟು ಇದರಲ್ಲಿ ತುಂಬಿಸ್ಬಿಟ್ಟು ಈ ರೀತಿ ಎಲ್ಲವನ್ನು ಜೋಡಿಸಿ ಇಟ್ಕೊಳ್ಳೋಣ. ಇದೇ ರೀತಿ ಎಲ್ಲ ಬದನೆಕಾಯಿಗಳನ್ನು 4 ಪೀಸ್ ಮಾಡಿಕೊಂಡು ಇದರಲ್ಲಿ ಎಷ್ಟು ಹಿಡಿಯುತ್ತೋ ಅಷ್ಟನ್ನು ಫಿಲ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಈ ಥರ ಓಪನ್ ಮಾಡಿ 1 ಸ್ಪೂನಷ್ಟು ಮಸಾಲನ ಅದರಲ್ಲಿ ಸೇರಿಸಿ. ನೋಡಿ, ಈ ರೀತಿಯಾಗಿ ಎಲ್ಲ ಬದನೆಕಾಯಿಗಳಿಗೂ ಮಸಾಲ ತುಂಬಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ಈಗ ಇದನ್ನು ಯಾವ ರೀತಿ ಫ್ರೈ ಮಾಡೋದು ಅಂತ ನೋಡೋಣ. ನಾನು ಸ್ಟವ್ ಹಚ್ಚಿ 1 ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ಗೆ ಒಂದು ಅರ್ಧ ಬೌಲ್ನಷ್ಟು ಎಣ್ಣೆ ಹಾಕ್ತೀನಿ. ಇದು ಎಣ್ಣೆಗಾಯಿ ಆಗಿರೋದ್ರಿಂದ ಸ್ವಲ್ಪ 1-2 ಸ್ಪೂನ್ ಎಣ್ಣೆಯನ್ನು ಹೆಚ್ಚಿಗೆ ಹಾಕಬೇಕಾಗುತ್ತೆ. ಈ ಎಣ್ಣೆ ಬಿಸಿ ಆದಮೇಲೆ
ಇದಕ್ಕೆ ಹೆಚ್ಚೇನು ಒಗ್ಗರಣೆಗಿಲ್ಲ. ಎಣ್ಣೆ, ಸಾಸಿವೆ, ಕರಿಬೇವು, ಈರುಳ್ಳಿ ಅಷ್ಟನ್ನು ಹಾಕ್ಕೊಂಡು ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ. ನೋಡಿ, ಎಣ್ಣೆ ಬಿಸಿಯಾಗಿದೆ. ಈಗ ಸ್ವಲ್ಪ ಸಾಸಿವೆ, ಆ ಸಾಸಿವೆ ಸಿಡಿದ್ಮೇಲೆ ಕರಿಬೇವು ಜೊತೆಗೆ ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು 1 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ನಾವು ಮಸಾಲ ತುಂಬಿಟ್ಟಿದ್ದೀವಲ್ಲ ಆ ಬದನೆಕಾಯಿಗಳನ್ನೆಲ್ಲ ಈ ಕುಕ್ಕರಲ್ಲೇ ಸೇರಿಸ್ಕೊಳ್ಳೋಣ. ಕುಕ್ಕರಲ್ಲೇ ಸೇರಿಸಿ ಎಣ್ಣೆ ಜೊತೆ ಇನ್ನು ಸ್ವಲ್ಪ ಮಿಕ್ಸ್ ಮಾಡಿ ಈ ಜಾರಲ್ಲಿ ಉಳಿದಿದೆಯಲ್ಲ, ಈ ಉಳಿದಿರೋಂತಹ ಎಲ್ಲ ಮಸಾಲೆಗಳನ್ನು ಮತ್ತೆ ನಾವು ಇದ್ರ ಮೇಲೆ ಹಾಕಬೇಕಾಗುತ್ತೆ. ನೋಡಿ, ಈ ಉಳಿದಿರೋ ಮಸಾಲೆ ಎಲ್ಲ ಇದರಲ್ಲೇ ಹಾಕೋಣ. ಈ ಮಸಾಲೆ ಜೊತೆಲಿ ಅದು ಚೆನ್ನಾಗಿ ಬೇಯಬೇಕು, ಒಂದು 5-10 ನಿಮಿಷ. ನೋಡಿ, ನಾನು ತೊಗೊಂಡಿರೋಂಥ ಎಲ್ಲ ಮಸಾಲನ ಇದರಲ್ಲಿ ಸೇರಿಸಿದ್ದೀನಿ. ಈಗ ಇದನ್ನು ಒಂದು 5-10 ನಿಮಿಷ ಈ ಮಸಾಲಲ್ಲಿ ಬೇಯಕ್ಕೆ ಬಿಡೋಣ. ಆಮೇಲೆ ಬೆಂದಮೇಲೆ ಸ್ವಲ್ಪ ಉಪ್ಪನ್ನು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ. ನೋಡಿ, ಈ ಮಸಾಲೆಲ್ಲೇ ಬೇಯಬೇಕು ಎಲ್ಲ. ಈಗ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇದನ್ನು ಒಂದು 2 ನಿಮಿಷ ಒಂದು ಪ್ಲೇಟ್ ಮುಚ್ತೀನಿ. ಅಷ್ಟರಲ್ಲಿದು ಬೇಯುತ್ತೆ. ಈ ಥರ 2 ನಿಮಿಷ ಕ್ಲೋಸ್ ಮಾಡಿ ಇಡೋಣ. ಅಷ್ಟರಲ್ಲಿ ಬೆಂದಿರುತ್ತೆ. ನೋಡಿ, ಆ ಬದನೆಕಾಯಿ ಬೇಯೋ ಅಷ್ಟರಲ್ಲಿ ಅದಕ್ಕೆ ತುಂಬ ಸಾಫ್ಟಾಗಿರೋಂತಹ ಅಕ್ಕಿ ರೊಟ್ಟಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಾನೀಗ ಒಂದು ಪಾತ್ರೆಯಲ್ಲಿ 4 ಗ್ಲಾಸಷ್ಟು ನೀರಿಟ್ಟಿದ್ದೀನಿ. ನೀವು 2 ಗ್ಲಾಸ್ ಅಕ್ಕಿ ಹಿಟ್ಟು ಹಾಕ್ತೀರಾ ಅಂದರೆ ಡಬಲ್ 4 ಗ್ಲಾಸಷ್ಟು ನೀರಿಟ್ಟಿರಿ. ಸೇಮ್ ನಾವು ಮುದ್ದೆ ಮಾಡೋ ಥರ. ನೀರು ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ ರೊಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ರಿ. ಉಪ್ಪನ್ನು ಸೇರಿಸಿದ್ಮೇಲೆ ನಿಮಗೆ ಅಕ್ಕಿ ಹಿಟ್ಟು ನೀವು ಎಷ್ಟು ನೀರು ತೊಗೊಂಡಿರ್ತೀರೋ ಅದಕ್ಕೆ ಅನುಗುಣವಾಗಿ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ಳಿ. ಅಕ್ಕಿ ಹಿಟ್ಟನ್ನ ಸೇರಿಸ್ಬಿಟ್ಟು ಸೇಮ್ ಮುದ್ದೆ ಥರ ಒಂದು 2-3 ನಿಮಿಷ ಬೇಯಬೇಕಾಗುತ್ತೆ. ಬೆಂದ ಮೇಲೆ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಆಗ ರೊಟ್ಟಿ ಹಿಟ್ಟು ರೆಡಿ ಆಗುತ್ತೆ. ನೋಡಿ, ಇದಕ್ಕೆ ಎಷ್ಟು ಹಿಡಿಯುತ್ತೋ ಒಂದು 2-3 ಬೌಲಷ್ಟು ನಾನು ಹಾಕಿದ್ದೀನಿ. ಇಷ್ಟಿಟ್ಟು ಅದು ಹಿಡಿಯುತ್ತೆ. ಈಗ 2 ನಿಮಿಷಗಳ ಕಾಲ ಇದನ್ನು ಬೇಯೋದಕ್ಕೆ ಬಿಡೋಣ. ಬೆಂದಮೇಲೆ ಇದನ್ನು ಕೋಲಿಂದಾಗಲಿ ಅಥವಾ ಸ್ಪೂನಿಂದಾಗಲಿ ಚೆನ್ನಾಗಿ ತಿರುಗಿಸಿ ಮುದ್ದೆ ಥರ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಅಕ್ಕಿ ಹಿಟ್ಟು ಚೆನ್ನಾಗಿ ಬೆಂದಿದೆ. ಈಗ ಇದೇ ಕಡ್ಡಿಯಿಂದ ನಾನು 1-2 ರೌಂಡ್ ತಿರುಗಿಸ್ಕೊಳ್ತೀನಿ. ಆಗ ನೀಟಾಗಿ ಬೆಂದಿರೋ ಹಿಟ್ಟೆಲ್ಲ ಮಿಕ್ಸ್ ಆಗುತ್ತೆ. ನೋಡಿ, ಕಡ್ಡಿಯಿಂದ ಇದನ್ನೆಲ್ಲ ತಿರುಗಿಸ್ಕೊಂಡು ನಾನು ಮುದ್ದೆ ರೀತಿ ಮಾಡ್ಕೊಂಡಿದ್ದೀನಿ. ಇದನ್ನು ಅರ್ಧ ರೊಟ್ಟಿ ಅಂತ ಕರಿತೀವಿ. ಎಷ್ಟು ಸಾಫ್ಟ್ ಅಂದರೆ ಅಷ್ಟು ಸಾಫ್ಟ್ ಆಗುತ್ತೆ. ಈಗ ನಾವೇನು ಮಾಡಬೇಕು ಅಂದರೆ, ನೋಡಿ ಬೆಂದಿದೆ ಹಿಟ್ಟು, ನೋಡಿ ಕೈಗೊಂದು ಸ್ವಲ್ಪ ನಂಟ್ತಾ ಇಲ್ಲ. ಈಗ ನಾವು ಇದನ್ನು ಕೆಳಗಡೆ ಇಟ್ಕೊಂಡು ನಮಗೆ ಯಾವ ಸೈಜಲ್ಲಿ ರೊಟ್ಟಿ ಬೇಕೋ ಅಷ್ಟು ಸಣ್ಣ ಸಣ್ಣದಾಗಿ ಉಂಡೆಗಳನ್ನ ಮಾಡ್ಕೊಳ್ಳೋಣ. ಯಾಕೆಂದರೆ ಇದು ಬಿಸಿ ಇದ್ದಾಗಲೇ ನಾವು ಬೇಗ ಬೇಗ ರೊಟ್ಟಿಗಳನ್ನ ಮಾಡಬೇಕು. ಅದಕ್ಕೋಸ್ಕರ ಈಗ ಇದನ್ನು ಉಂಡೆಗಳು ಮಾಡಿ ಯಾವ ರೀತಿ ರೊಟ್ಟಿ ಮಾಡೋದು ಅಂತ ನೋಡೋಣ. ನೋಡಿ, ಈ ರೀತಿ ರೊಟ್ಟಿಗೆ ಈ ಸೈಜಲ್ಲಿ ಉಂಡೆಗಳು ಸಾಕಾಗುತ್ತೆ. ಈ ರೀತಿ ಉಂಡೆಗಳನ್ನ ರೆಡಿ ಮಾಡಿಟ್ಕೊಂಡಿರಿ. ಈ ಉಂಡೆಗಳು ಬಿಸಿ ಇರಬೇಕು, ಅದಕ್ಕೆ ನಾನು ಹಾಟ್ ಬಾಕ್ಸಲ್ಲಿ ಹಾಕಿಟ್ಕೊಂಡಿದ್ದೀನಿ. ಈ ಒಂದೊಂದೇ ಉಂಡೆಗಳನ್ನ ತೊಗೊಂಡು ನಾವು ರೋಟಿ ಮೇಕರಿಂದ ಬೇಗ ಬೇಗ ಒತ್ಬಿಟ್ಟು ಬೇಯಿಸೋದಷ್ಟೇ ಕೆಲಸ. ಅಲ್ಲಿಗೆ ಅರ್ಧ ರೊಟ್ಟಿ. ಇದನ್ನು ಚಪಾತಿ ಥರ ಬೇಕಾದ್ರೆ ನಾವು ಅರಿಲೂಬೋದು, ಆದರೆ ಅದು ಲೇಟ್ ಆಗುತ್ತೆ ಅಂದ್ಬಿಟ್ಟು ಏನು ಮಾಡ್ತೀನಿ ನಾನು ಅಂದರೆ ರೋಟಿ ಮೇಕರಲ್ಲಿ ಮಾಡ್ಕೊತೀನಿ. ನೋಡಿ, ಈ ರೋಟಿ ಮೇಕರ್ಗೆ ಒಂದು ಪ್ಲಾಸ್ಟಿಕ್ ಕವರ್ ಹಾಕ್ಕೊಂಡಿದ್ದೀನಿ. ಅದ್ರ ಮೇಲೆ ಉಂಡೆಯನ್ನು ಇಟ್ಟಿದ್ದೀನಿ. ಮತ್ತೊಂದು ಕವರ್ ಅದ್ರ ಮೇಲೆ ಹಾಕ್ಕೊಂಡು ಈಗ ಒತ್ತುತ್ತಾ ಹೋಗೋಣ. ಬೇಗ ಬೇಗ ಇದು ರೆಡಿ ಆಗಿಬಿಡುತ್ತೆ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಒತ್ಕೊಳ್ಳಿ. ಈ ಪೇಪರಿಂದ ನೋಡಿ ಎಷ್ಟು ತೆಳುವಾಗಿ ಬಂದಿದೆ. ಈ ರೀತಿಯಾಗಿ ಒಂದೊಂದೇ ಮತ್ತು ಅದೇ ರೀತಿಯಾಗಿ ಪ್ರೆಸ್ ಮಾಡ್ತಾ ಮಾಡ್ತಾ ಬರೋಣ. ನೋಡಿ, ಇದು ಬೇಯೋದಕ್ಕೂ ಜಾಸ್ತಿ ಟೈಮ್ ತೊಗೊಳ್ಳಲ್ಲ, ಬೇಗ ಬೇಗ ಬೇಯುತ್ತೆ. ಆಲ್ರೆಡಿ ಇದು ಹಿಟ್ಟು ಒಂದು ಸಾರಿ ಬೆಂದಿರುತ್ತೆ. ಇದರಲ್ಲಿ ಒಂದು ಸಾರಿ ಬೆಂದಿರೋದ್ರಿಂದ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು.
ನೋಡಿ ಇಷ್ಟಾದರೆ ಸಾಕು, ಬೇಗ ಬೇಗ ನಾವು ತೆಗಿಬೋದು. ನೋಡಿ ದೋಸೆಗಿಂತಲೂ ಮೃದುವಾಗಿರುತ್ತೆ. ಈ ರೀತಿ ಒಮ್ಮೆ ಮಾಡಿ ನೋಡಿ, ಎಷ್ಟು ಸಾಫ್ಟ್ ಅಂದರೆ ನೋಡಿ ಅಷ್ಟು ಸಾಫ್ಟಾಗಿರುತ್ತೆ. ನೋಡಿ ಈಗ ಇದು ಬೆಂದಿದೆ, ಇದನ್ನು ತೆಗಿತಾ ಹೋಗೋಣ. ಮತ್ತು ಈಗ ಅದೇ ರೀತಿ ಮತ್ತೊಂದನ್ನು ಹಾಕೋದು. ಇದಕ್ಕೆ ಮೇಲೆ ಎಣ್ಣೆ ಸಹ ಹಾಕಂಗಿರಲ್ಲ, ಯಾಕೆ ಅಂತಂದರೆ ಇದು ತುಂಬ ಹೆಲ್ತಿ ಫುಡ್ಡು. ನೋಡಿ ಸುಮ್ಮನೆ ಬೇಯೋದಕ್ಕೆ ಹಾಕೋದಷ್ಟೇ ಕೆಲಸ, ಎಣ್ಣೆಯನ್ನು ಸಹ ನಾವು ಹಾಕಂಗಿಲ್ಲ. 2 ನಿಮಿಷ ಈ ಕಡೆ 1 ನಿಮಿಷ ಆ ಕಡೆ 1 ನಿಮಿಷ ಬೇಯಿಸೋದು, ತೆಗಿಯೋದು. ಈ ಥರ ನೋಡಿ ಒಂದು ಬೇಯಬೇಕಾದ್ರೆ ನಾವು ಒಂದನ್ನು ರೆಡಿ ಮಾಡಿ ಇಟ್ಕೋಬೋದು. ಎಷ್ಟು ಬೇಗ ಬೇಗ ರೆಡಿ ಆಗುತ್ತೆ ನೋಡಿ. ನೋಡಿ ಈಗ ಇದು ರೆಡಿಯಾಗಿದೆ. ನಾವು ಉಂಡೆಗಳನ್ನೆಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ರೆ ಒಂದು 10 ನಿಮಿಷದಲ್ಲೆಲ್ಲ ನಾವು ತಿಂಡಿನ ರೆಡಿ ಮಾಡ್ಕೊಳ್ಬೋದು. ನೋಡಿ ಅದೇ ರೀತಿ ಈಗ ಇದು ರೆಡಿಯಾಗಿದೆ. ಈ ರೀತಿ ಬೇಗ ಬೇಗ ಬೇಯಿಸ್ತಾ ಹೋಗ್ಬೋದು. ನೋಡಿ ಬದನೆಕಾಯಿ ನೀಟಾಗಿ ಬೆಂದಿದೆ. ಈಗ ನಾನು ಫ್ಲೇಮ್ನ ಆಫ್ ಮಾಡ್ಕೊತೀನಿ. ನೋಡಿ ಈ ರೀತಿ ಹಿಂಗೆ ಪ್ರೆಸ್ ಮಾಡಿ ನೋಡಿ, ಆಗ ಬದನೆಕಾಯಿ ತುಂಬ ಸಾಫ್ಟಾಗಿದ್ದರೆ ಬೆಂದಿರುತ್ತೆ. ನೋಡಿ ಎಣ್ಣೆ ಎಲ್ಲ ಮೇಲೆ ಬಂದಿದೆ. ಈಗ ರೆಡಿಯಾಗಿದೆ ಎಣ್ಣೆಗಾಯಿ. ನಾನೀಗ ಫ್ಲೇಮ್ನ ಆಫ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಅದ್ಭುತವಾದಂತಹ ಬದನೆಕಾಯಿ ಎಣ್ಣೆಗಾಯಿ ರೆಡಿಯಾಗಿದೆ. ಜೊತೆಗೆ ಇದ್ರ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಅಂದರೆ ಅರ್ಧ ರೊಟ್ಟಿ ಅಂತ ಕರಿತೀವಿ ಇದನ್ನು. ಈ ಅಕ್ಕಿ ರೊಟ್ಟಿ ಇದು ಈ ಮುದ್ದೆ ಮಾಡೋದ್ರಿಂದ ಎಷ್ಟು ಸಾಫ್ಟಾಗಿರುತ್ತೆ ಅಂತ ಅಂದರೆ ನೋಡಿ, ನೀವೇ ನೋಡಿ, ದೋಸೆಗಿಂತಲೂ ಮೃದುವಾಗಿರುತ್ತೆ. 2 ಬೆಳ್ಳಲ್ಲಿ 3 ಬರುತ್ತೆ. ನೀವು ಬೇಕಾದರೆ ರಾತ್ರಿ ಊಟಕ್ಕೆ ಯೂಸ್ ಮಾಡಿದ್ರು ಸಹ ಇದು ಇಷ್ಟೇ ಸಾಫ್ಟಾಗಿರುತ್ತೆ. ಜೊತೆಗೆ ಇದು ಎಷ್ಟು ಹೆಲ್ತಿ ಫುಡ್ ಅಂದರೆ, ಒಮ್ಮೆ ಸ್ಟವ್ ಮೇಲೆ ಮುದ್ದೆ ಜೊತೆಲಿ ಬೆಂದಿರುತ್ತೆ, ಮತ್ತು ರೊಟ್ಟಿ ಬೆಂದಿರುತ್ತೆ. ಜೊತೆಗೆ ಯಾವುದೇ ರೀತಿಯಾಗಿ ಎಣ್ಣೆಯನ್ನು ಸೇರಿಸಲ್ಲ. ಹಾಗಾಗಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದು ಬದನೆಕಾಯಿ ಜೊತೆಗಂತೂ ಎಕ್ಸಲೆಂಟ್ ಟೇಸ್ಟು. ಅದಕ್ಕೋಸ್ಕರ ತಪ್ಪದೆ ಈ ರೀತಿಯ ಅರ್ಧ ರೊಟ್ಟಿ ಮತ್ತು ಬದನೆಕಾಯಿ ಎಣ್ಣೆಗಾಯಿ ಮಾಡಿ ಇದ್ರ ರುಚಿ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.